ಅಂಡ್ ಸ್ವೀಟ್ ಬೆಡಗಿ ಇಂಚರ ಲೈಫ್ ಜರ್ನಿಯಲ್ಲಿ ಸಾಕಷ್ಟು ಏರುಪೇರುಗಳನ್ನ ನೋಡಿದ್ದಾರೆ. ಸೀರಿಯಲ್ ಜರ್ನಿ ಶುರು ವೇಳೆ ತಂದೆಯನ್ನ ಕಳೆದುಕೊಂಡ ಇಂಚರ ತುಂಬಾ ಎಮೋಷನಲ್ ಆಗಿದ್ದು, ಹಾಗೆ ಅವರಿಗಿರುವಂತಹ ಒಂದಷ್ಟು ಜವಾಬ್ದಾರಿ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಏನೋ ಇಂಚರ ಫಾರ್ ದ ಫಸ್ಟ್ ಟೈಮ್ ಎಲ್ಲೂ ಹೇಳಿರದ ಕೆಲವು ಸೀಕ್ರೆಟ್ ಅನ್ನ ಗ್ಯಾರಂಟಿ ನ್ಯೂಸ್ ಟೀಮ್ಗೆ ರಿವೀಲ್ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ ಆ ಕುರಿತಾದಂತಹ ರಿಪೋರ್ಟ್, ಚೆಕ್ ದಿಸ್ ಔಟ್. ಇಂಚರ ಹೈಪರ್ ಆಕ್ಟಿವ್ ಹುಡುಗಿನ ಅಂದರೆ ಅಪ್ಪ ಬೆಳೆಸಿದ್ದೆ ನನ್ನ ಹಾಗೆ. ಅದೇ ಹೇಳಿದ್ನಲ್ಲ, ಕ್ರಿಕೆಟ್ ಆಡ್ಕೊಂಡಿದ್ದವಳು ನಾನು ಅಂತ. ನಾನು ಅದೇ ಒಂದ್ಸಲಿ ಯಾರೋ ಗ್ಲಾಸ್ ಹೊಡೆದಾಕ್ಬಿಟ್ಟೆ. ನಾನು ಕ್ರಿಕೆಟ್ ಆಡ್ತಿರ್ಲಿಲ್ಲ, ಬ್ಯಾಟ್ ಮಾಡ್ತಿರ್ಲಿಲ್ಲ, ಬಟ್ ಯಾರೋ ಹೊಡೆದಿದ್ದು. ನಾನು ಒಳಗೋಗಿ ಬಚ್ಚಿಡ್ಕೊಂಡ್ಬಿಟ್ಟಿದ್ದೆ. ನಾನು ಆ ಥರ ತುಂಟಾಟ ಅಟ್ಟಾದ್ಮೇಲೆಲ್ಲ ಅಪ್ಪನೇ ನನ್ನ ಇಳಿಸೋರು. ಎಷ್ಟು 7th 8th ಸ್ಟ್ಯಾಂಡರ್ಡ್ವರೆಗೂ ಇಡೀ ಹುಡುಗನ ಥರ ತಾನೆ ಇಳಿ. ಸೊ ಐ ವಾಸ್ ಬ್ರಾಟ್ ಅಪ್ ಲೈಕ್ ದಟ್. ಹೈಪರಲ್ಲಿ ಅಂದರೆ ಹೈಪರ್. ನನಗೆ ಇದು ಬೇರೆ ಇಂಚರ ಪಂಚರ ಅಂತ ಕರೆಯೋರು. ನಡೀತಾ 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 ಪಟಾರನ್ ಬೀಳೋದು, ಪಂಚರ್ ಆಗಿಬಿಡ್ತಿದ್ದೆ ಅಂತ. ಸೊ ಕೂರ್ತಾನೆ ಇಲ್ಲ, ಎಷ್ಟಲ್ಲಿ ಬಿದ್ದರೂ ಐ ವಾಂಟ್ ಟು ವಾಕ್. ಆವಾಗ ಚಿಕ್ಕವಳಿದ್ದಾಗ ಸೊ ಅಷ್ಟು ತುಂಟಾಟ. ಅಮ್ಮಂಗೆ ತುಂಬ ಗೋಳ, ಅಯ್ಯೋ ಅವ್ರಿಗೊಂದು ತಲೆನೋವು ಕೊಟ್ಟಿದ್ದೀನಿ ಚಿಕ್ಕವಳಿದ್ದಾಗಿಂದ. ಬಟ್ ಒಬ್ರಂಗೆ ಮಾನಸಿ ಸೈಲೆಂಟ್, ಅಕ್ಕ ಸೈಲೆಂಟು, ನಾನು ವೈಲೆಂಟ್. ನಿಮ್ಮ ತಂದೆನ ಎಷ್ಟು ಮಿಸ್ ಮಾಡ್ತೀರಾ? ವಿ ರಿಮೆಂಬರ್ ಪಪ್ಪ, ಮೀ, ಮಮ್ಮ ಆ್ಯಂಡ್ ಅಕ್ಕ. ಮದುವೆ ಆದಾಗ ಖುಷಿಯಾಗಿರೋದು ಅಂತ, ಈ ಥರ ಟ್ರಿಪ್ಸ್ಗೆ ಹೋದಾಗ ಅಪ್ಪ ಇರಬೇಕಿತ್ತು ಅಂತ. ಬಟ್ ಖುಷಿಯಾದ ಟೈಮಲ್ಲಿ ಮಾತ್ರ ನೆನಪಿಸ್ಕೊತೀವಿ, ಯಾಕಂದರೆ ಅವ್ರಿಗೆ ಖುಷಿ ಆಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ. ಬೇಜಾರಾದಾಗ ಅವ್ರಿಗೆ ಬೇಜಾರಾಗುತ್ತಲ್ವ, ದಟ್ ಇಸ್ ಆದಷ್ಟು ವಿ ಕಂಟ್ರೋಲ್ ಆರ್ ಸೆಲ್ಸ್, ಯಾವಾಗಲೂ ಖುಷಿಯಾಗೇ ಇರೋಣ ಅಂತ. ಇಂಚರಾಗೆ ಫ್ರೆಂಡ್ಸ್ ಜಾಸ್ತಿನಾ? ಇಲ್ಲ, ಐ ಡೋಂಟ್ ಕೀಪ್ ಮೈ ಫ್ರೆಂಡ್ ಸರ್ಕಲ್ ಹೆವಿ. ನನಗೊಂದು 3-4 ಪೀಪಲ್ ಇದ್ದಾರೆ, ವೆರಿ ಲೆಸ್ ಫೀಮೇಲ್ ಫ್ರೆಂಡ್ಸ್. ಅದರಲ್ಲೂ ಫೀಮೇಲ್ ಫ್ರೆಂಡ್ಸೇ ಜಾಸ್ತಿ ನನಗೆ. ಅನುಷಾ, ಅನ್ನಪೂರ್ಣ, ರಕ್ಷಾ, ಇಷ್ಟೇ. ಒಂದು ಐಶ್ವರ್ಯ, ಒಂದಿಷ್ಟು ಸರ್ಕಲ್ ಇದೆ ಅಷ್ಟೇ. ಹೆಂಗೆ ಪ್ರಾಬ್ಲಮ್ ಅಂದರೆ, ನಾನು ಒಬ್ಬಳೇ ಈ ಇಂಡಸ್ಟ್ರಿಯಲ್ಲಿರೋದ್ರಿಂದ ನಮಗೆ ಸ್ಯಾಟರ್ಡೆ ಸಂಡೇ ರಜಾ ಇರೋಲ್ಲ. ವಿ ಡೋಂಟ್ ಹ್ಯಾವ್ ಸ್ಯಾಟರ್ಡೆ ಸಂಡೇಸ್ ಆ್ಯಟ್ ಆಲ್ ಇಲ್ಲಿ. ಸೊ ಆ ಪ್ರಾಬ್ಲಮಿಂದ ಅವ್ರಿಗೆ ಸ್ಯಾಟರ್ಡೆ ಸಂಡೇಸ್ ಎಲ್ಲ ರಜಾ. ನಾವೆಲ್ಲೂ ಪ್ಲಾನೇ ಮಾಡೋಕ್ಕಲ್ಲ. ಇಲ್ಲಿ ಹೋಗ್ಬೇಕು ಬೇಬಿ, ಇಲ್ಲಿ ಹೋಗೋಣ ಬೇಬಿ. ಇವಾಗಲೂ ಮಂತ್ರಾಲಯ ಪ್ಲಾನ್ ಆಗಿದೆ, ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ ಆ ಥರ ಎಷ್ಟು ಟ್ರಿಪ್ಸ್ ಅಂತ. ಪಾಂಡಿಚೇರಿ ವಾಸ್ ದ ಲಾಸ್ಟ್. ಐ ಗೆಸ್ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನಾವು ಹೋಗಿದ್ದು. ಇಂಡಸ್ಟ್ರಿಗೆ ಬಂದಮೇಲೆ ನಾವು ಎಲ್ಲೂ ಆ ಥರ ತುಂಬ ಒಳ್ಳೆ ಔಟಿಂಗ್ ಅಂತ ಹೋಗೇ ಇಲ್ಲ. ಸೊ ಹೋಗಬೇಕು, ಇವಾಗ ಹೇಳಿದ್ಮೇಲಂತೂ ಹೋಗಲೇಬೇಕು. ಪರಭಾಷೆಗಳಲ್ಲಿ ಅವಕಾಶ ಬರ್ತಾ ಇದೆಯಾ? ಆಫರ್ಸ್ ಬರ್ತಿದೆ. ನಾನು 2 ತೆಲುಗು ಸೀರಿಯಲ್ ಮಾಡಿದೆ. ಆ್ಯಂಡ್ ಲೇಟ್ರ್ ಆನ್ ಮಾನಸಿ ಇವಾಗ 2 ಸೀರಿಯಲ್ಲು ಬೇರೆ ಲ್ಯಾಂಗ್ವೇಜಲ್ಲಿ ಬ್ಯುಸಿಯಾಗಿರೋದ್ರಿಂದ ನಾನು ಮನೇಲೇ ಇರಬೇಕು ಅಂತ ಇತ್ತು. ಬಿಕಾಸ್ ಅಮ್ಮ ವಿಲ್ ಫೀಲ್ ಅ ಲಿಟಲ್, ಏನಂತಾರೆ, ಬೇಜಾರಾಗ್ಬೋದು, ಒಬ್ಬಂಟಿ ಫೀಲ್ ಆಗ್ಬೋದು. ಮದುವೆ ಬೇರೆ ಆಗೋ ಟೈಮ್ ಬರ್ತಾಯಿತ್ತು. ಸೊ ಐ ಥಾಟ್ ಐ ವಿಲ್ ಟೇಕ್ ಅ ಬ್ರೇಕ್. ಆ್ಯಂಡ್ ಇಲ್ಲಿ 15 ಡೇಸ್ವರೆಗೂ ಬರ್ತಾ ಇದೆ. ಸೊ ಅಷ್ಟು ಬ್ಯುಸಿ ಇರೋದ್ರಿಂದ ಬೇಕಾ ಅಂತ ಒಂದ್ಸಲಿಗೆ ಅನ್ನಿಸ್ತು. ಬಟ್ ಲೇಟ್ರ್ ಆನ್ ಇಲ್ಲ, ಐ ಶುಡಂಟ್. ಆವಾಗ ಮಾಡ್ತಿದ್ದಂಗೆ ಐ ವಾಂಟ್ ಟು ಬಿ ಬ್ಯುಸಿ. ಮೂವಿ ಮಾಡಿದೆ, 2 ತೆಲುಗು ಸೀರಿಯಲ್ಸ್ ಮಾಡಿದೆ. ಐ ಡೋಂಟ್ ಸ್ಟಾಪ್ ಎನಿವೇರ್. ಸೊ ಇಲ್ಲ, ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಐ ಹ್ಯಾವ್ ಥಾಟ್. ಬಂದಿದೆ, ಡೇಟ್ಸ್ ಮ್ಯಾಚ್ ಆಗಲ್ಲ. ಡೇಟ್ಸ್ ಹೆಂಗಾರ ಮ್ಯಾಚ್ ಆದರೆ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಇಂಚರ ಮದುವೆ ಯಾವಾಗ? ನನ್ನ ಮದುವೆ ಶೀಘ್ರದಲ್ಲೇ. ಅಂದರೆ ಶೀಘ್ರ ಅಂದರೆ ತುಂಬ ಶೀಘ್ರದಲ್ಲೇ ಅಂತೇನಿಲ್ಲ, 2 years ಅಂತೂ ಹೌದು ಇದ್ದಾರೆ. ಐ ಗೆಸ್ ದಿಸ್ ದ ಫಸ್ಟ್ ಟೈಮ್ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಹಿಮ್. ಇದ್ದಾರೆ, ಮನೇಲೂ ಗೊತ್ತಿದೆ, ಅವ್ರ ಮನೆಗೂ ಗೊತ್ತಿದೆ, ನನ್ನ ಮನೆಗೂ ಗೊತ್ತಿದೆ. ಬಟ್ ಅದೇ ಟೇಕಿಂಗ್ ಇಟ್ ಸ್ಲೋ. ಅಂದರೆ ಅವರು ಇವಾಗ ಜರ್ಮನಿಗೆ ಹೋಗಿದ್ದಾರೆ. ಅವ್ರು ಜರ್ಮನಿಗೆ ಹೋಗಿ ಬಂದಮೇಲೆ ಒಂದು ಕ್ಲಾರಿಟಿ ಸಿಗುತ್ತೆ ಏನು ಎತ್ತ ಅನ್ನೋದು. ಬಟ್ 2 years ಅಂತೂ ಇದೆ. ಅವರು ತುಂಬ ಓಡಾಡಿದ್ರು ಅಕ್ಕನ ಮದುವೆಯಲ್ಲೂ. ಅವ್ರ ಅಕ್ಕನ ಮದುವೆ ಅನ್ನೋ ಥರನೇ ಓಡಾಡಿದ್ರು. ತುಂಬ ಖುಷಿ ಆಯಿತು. ಆ ಥರನೇ ಬೇಕು, ಇವಾಗ ಭಾವನ ಥರನೇ ಒಂದು ಹುಡುಗ ಇರಬೇಕು ಅಂತ ನನಗೂ ಇದ್ದಿದ್ದು. ಇಂಚರ ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ? ಹೀಸ್ ಮೈ ಕಾಲೇಜ್ ಸೀನ್ ತಡಿದ್ವಿ. ಪಾಪ ಅವರು ಉದ್ದ ಕೂದಲು ಬೆಳೆಸ್ಕೊಂಡಿರು. ಹೀ ಲುಕ್ಸ್ ಮೋರ್ ಲೈಕ್ ಯಶ್ ಸರ್ ಥರ ಕಾಣ್ತಾರೆ. ನನ್ನ ಯಶ್ ಅಂತ ನಾನು ಹೇಳ್ತೀನಿ. ಐ ಲೈಕ್ ಯಶ್ ಸರ್. ಸೊ ಆ ಥರನೇ ಸಿಕ್ಕಿದ್ರು ಅಂತ ನಾನು ಹೇಳ್ತೀನಿ. ಸೊ ಏನಂತಾರೆ, ಮೀಟ್ ಆದ್ವಿ, ಎಲ್ಲ ಕೂದಲು ತುಂಬ ಇತ್ತು. ಬಟ್ ನನಗೆ ಏನೋ ಉದ್ದ ಕೂದಲು ಇಷ್ಟ ಆಗಲ್ಲ. ನೆಕ್ಸ್ಟ್ ಡೇ ಕೂದಲು ಕಟ್ ಮಾಡ್ಕೊಂಬಂದ್ಬಿಟ್ರು ನನಗೋಸ್ಕರ. ವಿ ವೆರೆಂಟ್ ಇನ್ ರಿಲೇಷನ್ಶಿಪ್ ಅಟ್ ದಟ್ ಟೈಮ್. ಬಟ್ ಅದೇ ಕೂದಲು ಕತ್ತರಿಸ್ಕೊಂಬಂದ್ಬಿಟ್ರು. ಆ್ಯಂಡ್ ಓಕೆ ಅಂತ ನಾನು ಶಾಕ್ ಆದೆ. ದೆನ್ ಐ ಥಾಟ್, ನಂಗೆ ಅವಾಗ ಕ್ಲಾರಿಟಿ ಬಂತು, ಓಕೆ ಹೀ ಈಸ್ ದ ಒನ್ ಅಂತ.
ಎಷ್ಟು ವರ್ಷದ ಲವ್ ಸ್ಟೋರಿ ನಿಮ್ದು? 2 years ಆಗ್ತಾ ಬಂತು ಆಗಸ್ಟಲ್ಲಿ ನಾವು ಒಟ್ಟಿಗಿದ್ದು. ಸೊ ಅಮ್ಮಂಗೆಲ್ಲ ಓಕೆ ಇದೆ, ಅಮ್ಮಂಗೂ ಅದೇ ಥರ ಅದೇ ಹೇಳಿದ್ನಲ್ಲ ಮಗನ ಥರ ಬೇಕಿತ್ತು, ಇವ್ರು ಹಾಗೆ ಇದ್ದಾರೆ. ಈಗ ಜರ್ಮನಿಗೆ ಹೋಗಿ ಬಂದಮೇಲೆ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಅದು ಆಮೇಲೆ ಅಲ್ಲ ನಾವು ಪ್ರಾಪರ್ಲಿ ಲಾಂಗ್ ಡಿಸ್ಟೆನ್ಸ್ ರೈಟ್ ನಾವು 3 monthsಗೆ ಅಂಟಿಲ್ ಜೂನ್ ಎಂಡಿಗೆ ಬರ್ತಾರೆ. ಆಮೇಲೆ ಮಿಕ್ಕಿದ ಮಾತು. ಮದುವೆ ಬಗ್ಗೆ ಮನೆಯವರ ರಿಯಾಕ್ಷನ್ ಏನು? ಅಯ್ಯೋ ಅಕ್ಕ ಇಸ್ ಫೋರ್ಸಿಂಗ್ ಮೀ, ಮಾಡ್ಕೊಂಬಿಡು, ಇರು ಅಕ್ಕ ಇರು, ನಾವು ಮಾಡ್ಕೋಬೇಕಂದ್ರೂ ಎಲ್ಲ ಪ್ಲ್ಯಾನ್ ಆಗಬೇಕು. ಆ್ಯಂಡ್ ಮ್ಯಾರೇಜ್ ಇಸ್ ನಾಟ್ ಈಸಿ ಇನ್ ಬ್ಯಾಂಗ್ಳೂರ್. ಅದಕ್ಕೆ ಆ್ಯಂಡ್ ಹೀ ಈಸ್ ಫ್ರಮ್ ಮ್ಯಾಂಗ್ಳೂರ್ ಆ್ಯಕ್ಚುಲಿ, ಅವರು ಮಂಗಳೂರವರು. ಅಲ್ಲೇ ಅದಕ್ಕೆ ನಮ್ಮವ್ರಿಗೆ ಖುಷಿಯಾಗಿದ್ದು ನಮ್ಮ ಕಡೆಯವರೇ ಅಲ್ಲ ಅಂತ. ಸೊ ಮಂಗಳೂರವ್ರಿಗಿರೋದ್ರಿಂದ ಅಲ್ಲಿಂದ ಜನ ಬರ್ತಾರೆ. ಅವೆಲ್ಲ ಎಷ್ಟು ಯೋಚನೆ ಇರೋದು ನಂಗೆ ಅದೆಲ್ಲ ಗೊತ್ತಿರಲಿಲ್ಲ ಮದುವೆದು. ಅಂಟಿಲ್ ಅಕ್ಕನ ಮದುವೆ ಆಗೋವರೆಗೂ ನನಗೆ ಗೊತ್ತಿರಲಿಲ್ಲ ಎಷ್ಟೊಂದು ತಲೆನೋವು ಇರುತ್ತೆ ಅಂತ. ಸೊ ಅದೆಲ್ಲ ಯೋಚನೆ ಮಾಡಬೇಕು ಇರು ಅಂತ ಅಂದ್ಬಿಟ್ಟು ಅವಳು ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಅಂದ್ಬಿಟ್ಟು ಇದ್ದೀನಿ. ಇಂಚರಾಗೆ ಸಿನಿಮಾ ಮಾಡೋ ಪ್ಲಾನ್ ಇದೆಯಾ? ಎಸ್, ಪ್ಲಾನ್ಸ್ ಇದೆ. ಬಟ್ ಇವಾಗ ಸ್ಟೋರಿ ಲೈನ್ ನನಗೆ ಏನು ಗೊತ್ತಾ, ಐ ಆಮ್ ಮೋರ್ ಇಂಟು ದೀಸ್ ಕ್ರೈಮ್ ಥ್ರಿಲ್ಲರ್ ಕೈಂಡ್ ಆಫ್ ಮೂವೀಸ್ ತುಂಬ ಇಷ್ಟ ಆಗುತ್ತೆ ನನಗೆ. ಬಿಕಾಸ್ ಜನಕ್ಕೂ ಅದರಲ್ಲೇ ಏನಂತ ಗ್ರಿಪ್ ಕೊಡೋದು. ಈಗ ಲವ್ ಸ್ಟೋರೀಸ್ ಎಲ್ಲ ಐ ಡೋಂಟ್ ನೋ ಏನು ವರ್ಕೌಟ್ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಒನ್ ಟೈಮ್ ನೋಡ್ಬೋದು, ಪದೇ ನೋಡೋ ಅಂಥದ್ದು ಕ್ರೈಮ್ ಥ್ರಿಲ್ಲರ್ಸ್ ಮಾತ್ರ, ಇಫ್ ಯು ಹ್ಯಾವ್ ಸೀನ್. ಸೊ ನಂಗೆ ಕ್ರೈಮ್ ಥ್ರಿಲ್ಲರ್ಸ್ ಮೂವಿ ಮಾಡೋಕೆ ಆಸೆ. ನನ್ನ ಫಸ್ಟ್ ಮೂವಿನೂ ಕ್ರೈಮ್ ಥ್ರಿಲ್ಲರ್. ಸೊ ಐ ವಾಂಟ್ ಟು ಡೂ ಮೋರ್. ಬಟ್ ಬೇರೆ ಟೈಪ್ ಮೂವೀಸ್ ತುಂಬ ಚೆನ್ನಾಗಿತ್ತು ಜಾನ್ರಾ ಅಂದರೆ ಐ ವಿಲ್ ಡೂ ಇಟ್. ಬಟ್ ಅದೇ ಡೇಟ್ ಎಲ್ಲ ಮ್ಯಾಚ್ ಮಾಡ್ಕೊಂಡು ಮೊನ್ನೆನೂ ಒಂದು ಕೇಳಿದ್ದಾರೆ, ಲೆಟ್ಸ್ ಸಿ. ಮದುವೆ ಆಗ್ತಿದ್ದೀರಾ, ಫ್ಯಾನ್ಸ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಐ ವುಡ್ ಅಪ್ಲೋಡೆಡ್ ಅಕ್ಕನ ಬೊಂಬ ಅಂದರೆ ಪ್ಲೀಸ್ ಹಿಂಗೆ ಲವ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯೂಚರ್ ಪ್ಲಾನ್ ಏನು? ನಾರ್ಮಲಿ ಡೇಟ್ ಆ ಥರದವರು ನೀವು ನಂಗೆ ಸಪೋರ್ಟ್ ಬೇಕು. ಐ ವಾಂಟ್ ಟು ಓಪನ್ ಅ ಬಿಗ್ ಸೌಂಡ್ ಪ್ರೂಫ್ ನಾಯ್ಸ್, ಬಿಕಾಸ್ ನಾಯ್ಸು ಪಟಾಕಿ ಆಗಲ್ಲ ಅವಕ್ಕೆ. ಸೊ ನಾಯ್ಸ್ ಪ್ರೂಫ್ ಆ ಥರ ಒಂದು ಒಳ್ಳೆ ಶೆಲ್ಟರ್ ಹೌಸ್ ಓಪನ್ ಮಾಡಬೇಕು ಅಂತ ಆಸೆ. ಮದುವೆ ನಂತರ ಆ್ಯಕ್ಟಿಂಗ್ ಮಾಡ್ತೀರಾ? ಐ ವಾಸ್ ಹ್ಯಾಪಿ. ಮ್ಯಾಚ್ ಆಗುತ್ತೆ, ಆರಾಮಾಗಿ ಮ್ಯಾಚ್ ಆಗುತ್ತೆ. ಪಾಪ 2 ಗಂಡಸರು, ಅವ್ರ ಅಪ್ಪಂಗೆ 3 ಗಂಡಸರಿಗೆ, ಅವ್ರಿಗೆ ತಮ್ಮನೂ ಇದ್ದಾರೆ. ತಮ್ಮ, ಅಣ್ಣ ಮತ್ತು ಅಪ್ಪಂಗೆ ಟಫ್ ಟೈಮ್. ಇಬ್ಬರು ಬಾಯಿ ಬಡಕರು ಬಂದುಬಿಟ್ರೆ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.